ಗುರು ಸ್ಮರಣಪೂರ್ವಕವಾಗಿ ಎಲ್ಲ ಆತ್ಮೀಯರಿಗೂ ಹಾರ್ದವಾದ ವಂದನೆಗಳು. ಹೊಸ ಸಂವತ್ಸರದ ಮೊದಲನೆಯ ದಿನವನ್ನು ಆಚರಿಸ್ತಾ ಇದ್ದೇವೆ. ಪ್ಲವನಾಮ ಸಂವತ್ಸರದ ಆರಂಭ. ಪ್ಲವ ಅಂದರೆ ದೋಣಿ, ದಾಟೋದಕ್ಕೆ ಒಂದು ಸಾಧನ. ಏನನ್ನು ದಾಟಬೇಕು? ದಾಟಬೇಕಾದದ್ದು ಸಂಸಾರ ಸಾಗರವನ್ನು, ಜನ್ಮ ಮರಣಗಳ ಒಂದು ಕಟ್ಟುಪಾಡನ್ನು ದಾಟಿ ಎಲ್ಲಿಗೆ ಹೋಗಿ ಸೇರಬೇಕು ಅಂತ ಕೇಳಿದ್ರೆ, ಸೃಷ್ಟಿ ಮೂಲದಲ್ಲಿ ಬೆಳೀತಾ ಇರುವಂತಹ ಬೆಳಕಿನಲ್ಲಿ ಒಂದಾಗಬೇಕು. ಅದಕ್ಕಾಗಿ ಯಾವುದನ್ನು ನಾವು ಸಾಧನವಾಗಿ ಬಳಸ್ಕೋಬೇಕು ಅಂತ ಕೇಳಿದ್ರೆ, ಕಾಲಚಕ್ರಕ್ಕೆ ಒಳಪಟ್ಟ ನಾವು ಕಾಲಚಕ್ರವನ್ನೇ ಸಾಧನವಾಗಿ ಬಳಸ್ಕೋಬೇಕು. ಅಂತಹ ಆ ಕಾಲಚಕ್ರದಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಎಂಬ 5 ಘಟಕಗಳು, ಅವುಗಳು ಆವರ್ತ ಆಗ್ತಾ ಇವೆ, ಮತ್ತೊಮ್ಮೆ ಬರ್ತಾ ಇವೆ. ಅವುಗಳು ಜೀವನದಲ್ಲಿ ಯೋಗವನ್ನು ಸಂಪಾದನೆ ಮಾಡೋದಕ್ಕೂ ಭೋಗವನ್ನು ಸಂಪಾದನೆ ಮಾಡೋದಕ್ಕೂ ಅನುವು ಮಾಡಿಕೊಡುವ ಉತ್ಕೃಷ್ಟವಾದ ಘಟ್ಟಗಳಾಗಿವೆ. ಯೋಗವೆಂದರೆ ನಮ್ಮೊಳಗಡೆ ಬೆಳಗ್ತಾ ಇರುವ ಬೆಳಕಿನ ಅನುಭವ. ಭೋಗವೆಂದರೆ ಈ ಪ್ರಾಪಂಚಿಕವಾದ ಸುಖ, ಇಂದ್ರಿಯ ಸುಖ. ಇವೆರಡನ್ನೂ ಅನುಭವಿಸೋದಕ್ಕೋಸ್ಕರವೇ ಮಾನವ ದೇಹ. ಅವೆರಡನ್ನು ಅನುಭವಿಸೋದಕ್ಕೆ ಕಾಲಪುರುಷನೇ ಅನುವು ಮಾಡಿಕೊಡ್ತಾ ಇದ್ದಾನೆ. ಅವನ 5 ಘಟಕಗಳು ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಎಂಬುದಾಗಿ. ಅಂತಹ ಆ ಕಾಲಪುರುಷನ ಒಂದು ಹೆಜ್ಜೆಯ ಕ್ರಮದಲ್ಲಿ ಮೊದಲ ಹೆಜ್ಜೆಯ ಸವಿ ನೆನಪಿನ ಜೊತೆಗೆ ಆಚರಿಸಲ್ಪಡುವಂತಹ ಒಂದು ಮೊದಲ ಪರ್ವ, ಸಂವತ್ಸರದ ಮೊದಲ ಪರ್ವ ಯುಗಾದಿ. ಯುಗದ ಆದಿಯನ್ನು ಸ್ಮರಣೆ ಮಾಡುವಂಥ ಒಂದು ಪರ್ವ. ಆ ಧರ್ಮ ಇಂದು ಇದೆ ಅಂಶತಃ. ಆದ್ದರಿಂದ ಇದರ ದ್ವಾರ ಅದನ್ನು ಸ್ಮರಣೆ ಮಾಡ್ಕೋಬೇಕಾಗಿದೆ. ಈ ಯುಗಾದಿಯ ಪರ್ವದಲ್ಲಿ ತುಂಬ ಮುಖ್ಯವಾಗಿ ನಡಿಬೇಕಾಗಿರುವಂಥ ಕಾರ್ಯ ಅಭ್ಯಂಗ. ಅಭ್ಯಂಗಮಾಚರೇನ್ ನಿತ್ಯಂ ಸ ಜರಾಮರ ವಾತಃ ದೃಷ್ಟಿಪ್ರಸಾದ ಪುಷ್ಟ್ಯಾಯು ಸ್ವಪ್ನ ಸುತ್ವಕ್ತ್ವ ದಾರ್ಢ್ಯಕೃತ್. ಇಂಥ ಅದ್ಭುತವಾದ ಫಲವನ್ನು ಕೊಡುವಂಥ ಒಂದು ಅಭ್ಯಾಸ ಇವತ್ತು ಸಮಾಜದಲ್ಲಿ ಬಹುಮಟ್ಟಿಗೆ ಬಿಟ್ಟು ಹೋಗ್ಬಿಟ್ಟಿದೆ. ಆಯುರ್ವೇದ ಶಾಸ್ತ್ರ ಹೇಳುತ್ತೆ, ಅಭ್ಯಂಗಮಾಚರೇನ್ ನಿತ್ಯಂ, ಪ್ರತಿನಿತ್ಯವೂ ಅಭ್ಯಂಗವನ್ನು ಆಚರಣೆ ಮಾಡಿ ಇತ್ತು. ಎಣ್ಣೆ ಹಚ್ಚಿ ಮೈಗೆ ಒತ್ತಿ ಅನಂತರದಲ್ಲಿ ಸ್ನಾನ ಮಾಡಿ ಅದನ್ನು ತೊಳ್ಕೊಳ್ಳುವಂಥದ್ದು ಅಭ್ಯಂಗ ಸ್ನಾನ. ದೃಷ್ಟಿಪ್ರಸಾದ, ದೃಷ್ಟಿಯ ಪ್ರಸಾದವನ್ನು ಉಂಟು ಮಾಡುತ್ತೆ, ಕಣ್ಣನ್ನು ಚೆನ್ನಾಗಿಟ್ಟಿರುತ್ತೆ. ಪುಷ್ಟಿ, ದೇಹಕ್ಕೆ ಪುಷ್ಟಿಯನ್ನು ಉಂಟು ಮಾಡುತ್ತೆ. ಆಯುಹು, ದೀರ್ಘಾಯುಷ್ಯವನ್ನು ಉಂಟು ಮಾಡುತ್ತೆ. ಸ್ವಪ್ನ ಸುತ್ವಕ್ತು ದಾರ್ಢ್ಯಕೃತ, ಒಳ್ಳೆಯ ಕನಸು, ಒಳ್ಳೆಯ ನಿದ್ರೆ. ಸುತ್ವಕ್ತ್ವ, ಚರ್ಮದಲ್ಲಿ ಒಳ್ಳೆಯ ಕಾಂತಿ, ಮೃದುತ್ವ, ದಾರ್ಢ್ಯ, ಇವರನ್ನೆಲ್ಲ ಉಂಟು ಮಾಡುವಂಥದ್ದು. ಜರ, ಮರ, ವಾತಃ, ಮುಪ್ಪನ್ನು ದೂರ ಮಾಡುತ್ತೆ. ಮೃತ್ಯುವಿನಿಂದ ಮನುಷ್ಯನನ್ನು ಪಾರು ಮಾಡುತ್ತೆ. ಅಂದರೆ ಧಾತು ಸಾಮ್ಯವನ್ನು ಕೊಟ್ಟು ಧಾತು ಪ್ರಸಾದದಿಂದ ಭಗವಂತನ ದರ್ಶನ ಮಾಡಿಸಿ ಪರಂಪದದಲ್ಲಿ ನಿಲ್ಲಿಸುತ್ತೆ. ವಾತವನ್ನು ಶಮನ ಮಾಡಿಕೊಡುತ್ತೆ. ಅಂತಹ ಒಂದು ಅಭ್ಯಂಗ. ಅನಂತರ ನಾವೆಲ್ಲ ಚೈತನ್ಯವನ್ನು ಯಾವ ಮೂಲದಿಂದ ಪಡೀತಾ ಇದೆಯೋ ಆ ಚೈತನ್ಯ ಮೂಲವನ್ನು, ದೇವತೆಯನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಭಾವಿಸುವಂಥದ್ದು, ಆರಾಧಿಸುವಂಥದ್ದು. ಅನಂತರದಲ್ಲಿ ದೇವರ ಅನುಗ್ರಹ ರೂಪವಾದ
ಪ್ರಸಾದ ರೂಪವಾದಂಥ ಬೇವು ಬೆಲ್ಲವನ್ನು ಸ್ವೀಕರಿಸುವಂಥದ್ದು. ಗುರು ಹಿರಿಯರ ಜೊತೆಗೆ ಸೇರಿ ದೈವಜ್ಞರಲ್ಲಿ ಪಂಚಾಂಗ ಶ್ರವಣ ಮಾಡುವಂಥದ್ದು ಇವತ್ತಿನ ದಿನದ ಪ್ರಧಾನವಾದಂಥ ಒಂದು ಕರ್ತವ್ಯ. ಬೇವು ಬೆಲ್ಲ ಅಂದಾಗ ಕಹಿ ಸಿಹಿ ಅಂದರೆ ಅನಿಷ್ಟವಾದ ಘಟನೆಗಳು ಮತ್ತು ಇಷ್ಟವಾಗುವ ಘಟನೆಗಳು ಅಂತ ಸಾಮಾನ್ಯವಾಗಿ ವಿಶ್ಲೇಷಣೆ ಮಾಡುವಂಥದ್ದು ರೂಢಿನಲ್ಲಿದೆ. ಅದಕ್ಕಿಂತ ಹಿರಿದಾದ ಅರ್ಥವು ಇದು ಹಿಂದುಗಡೆಗೆ ಸೇರಿದೆ. ಕಹಿ ರಸ ಎಂಬುದು ಆಯುರ್ವೇದ ದೃಷ್ಟಿಯಿಂದ ವಾತವನ್ನು ಹೆಚ್ಚು ಮಾಡುತ್ತೆ, ಅಂದರೆ ಪ್ರವೃತ್ತಿಯನ್ನು ಉಂಟು ಮಾಡುತ್ತೆ. ಸೃಷ್ಟಿಯ ಆರಂಭದಲ್ಲಿ ಪ್ರವೃತ್ತಿ ಅನ್ನೋದು ಬಂತು. ಅದರ ಸ್ಮರಣೆಯನ್ನು ಇಟ್ಕೊಂಡು ಆ ಬೇವಿನ ದಳವನ್ನು ಅಥವಾ ಪುಷ್ಪವನ್ನು ಸ್ವೀಕರಿಸಿದಾಗ ಅದೊಂದು ಪ್ರವೃತ್ತಿಯನ್ನು ಉಂಟು ಮಾಡುತ್ತೆ. ಏನದು ಪ್ರವೃತ್ತಿ ಅಂತ ಕೇಳಿದರೆ, ಈ ಪ್ರಾಪಂಚಿಕ ಸುಖದ ಕಡೆಗೆ ಹೊರಡುವಂಥ ಒಂದು ಪ್ರವೃತ್ತಿ, ಸೃಷ್ಟಿ ವಿಸ್ತಾರದ ನಡೆ. ಆದರೆ ಆ ಸೃಷ್ಟಿ ವಿಸ್ತಾರದ ನಡೆಯು ಕೊನೆಯಲ್ಲಿ ಎಲ್ಲಿ ಮುಕ್ತಾಯ ಆಗಬೇಕು ಅಂತ ಕೇಳಿದರೆ, ಮಧುರದಲ್ಲಿ ನಿಲ್ಲಬೇಕು, ಶಾಂತದಲ್ಲಿ ನಿಲ್ಲಬೇಕು. ಆ ಶಾಂತದಲ್ಲಿ ಮಧುರದಲ್ಲಿ ನಿಲ್ಲೋದಕ್ಕೆ ಬೇಕಾಗುವಂತೆ ಆ ಬೇವಿನ ಜೊತೆಗೆ ಯಾವುದರ ಯೋಗಪ್ಪ ಅಂದರೆ ಬೆಲ್ಲದ ಯೋಗ. ಬೇವು ಬೆಲ್ಲ ಪ್ರವೃತ್ತಿ ಇರಬೇಕು, ಆದರೆ ಆ ಪ್ರವೃತ್ತಿ ಕೊನೆಯಲ್ಲಿ ಹೋಗಿ ಭಗವಂತನಲ್ಲಿ ನಿಲ್ಲುವಂತೆ ಆಗಬೇಕು. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ನಾವು ಮಾಡುವ ಎಲ್ಲ ಕರ್ಮವು ಕೊನೆಯಲ್ಲಿ ಜ್ಞಾನದಲ್ಲಿ ಪರಮಾತ್ಮನಲ್ಲಿ ಹೋಗಿ ನಿಲ್ಲುವಂತೆ ಇರಬೇಕು ಎಂಬುದಾಗಿ ಯಾವ ಗೀತಾ ಸಂದೇಶವನ್ನು ಕೇಳ್ತೇವೋ ಆ ಸಂದೇಶಕ್ಕೆ ತಕ್ಕ ಜೀವನ ಕ್ರಮ ವರ್ಷಾರಂಭದಲ್ಲಿ ಬೇವು ಬೆಲ್ಲದ ಸ್ವೀಕಾರ. ತಿಕ್ತರಸ ನಮಗೆ ನಾಲಿಗೆಯಲ್ಲಿ ರುಚಿಯೂಡಿಸೋದಕ್ಕೆ ಸಹಕಾರ ಮಾಡುವಂಥದ್ದಾಗಿದೆ. ಆರೋಗ್ಯಂ ಕಟು ತಿಕ್ತೇಶು, ಆರೋಗ್ಯಕ್ಕೆ ತುಂಬ ಸಹಕಾರ ಕೊಡುವಂತಹ ಒಂದು ರಸ. ಹೊರಗಡೆಯಲ್ಲಿ ಮನಸ್ಸಿಗೆ ಸ್ವಲ್ಪ ಅಪ್ರಿಯವಾಗಿ ಕಂಡರೂ ಸಹ ಅದು ನಮ್ಮ ದೇಹದಲ್ಲಿ ಹಿತವನ್ನು ಉಂಟು ಮಾಡುತ್ತೆ. ಅದರ ಜೊತೆಗೆ ಸೇರಿಕೊಳ್ಳುವಂಥ ಬೆಲ್ಲ ವಾತದ ಶಮನವನ್ನೂ ಮಾಡುತ್ತೆ. ವಾತ ಹುಟ್ಟಿ ದಿಕ್ಕು ತಪ್ಪಿ ಹೋಗದೇ ಇರುವಂತೆ ಅದಕ್ಕೊಂದು ನಿಲುಗಡೆಯನ್ನು ಕೊಡುತ್ತೆ. ಎಲ್ಲಿ ನಿಲುಗಡೆಯನ್ನು ಕೊಡುತ್ತೆ ಅಂದರೆ ಶಾಂತದಲ್ಲಿ ನಿಲುಗಡೆ ಕೊಡುತ್ತೆ. ಮನಸ್ಸು ಸಮಾಧಾನವಾಗಿ ನಿಂತ್ಕೊಳ್ಳೋದಕ್ಕೆ ಬೇಕಾಗುವಂಥ ಒಂದು ಸ್ಥಿತಿಯನ್ನು ಕೊಡುತ್ತೆ. ಅಂತಹ ಉತ್ಕೃಷ್ಟವಾದ ಯೋಗ ಬೇವು ಬೆಲ್ಲ. ಈ ಯೋಗದ ಹಿನ್ನಡೆಯಲ್ಲಿ ನಾವು ಸ್ಮರಣೆ ಮಾಡಿಕೊಳ್ಳುವಂಥ ಶ್ಲೋಕ ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕರಾಯಿತ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಲ ಭಕ್ಷಣಂ. ನಿಂಬಕ ದಲದ ಭಕ್ಷಣ ಮಾಡುವಾಗ ಯಾತಕ್ಕೋಸ್ಕರ ಎಂಬುದಾಗಿ ನೆನಪಿಸ್ಕೊಂಡ್ರೆ, ಶತಾಯು 100 ವರ್ಷ ಬದುಕೋದಕ್ಕೋಸ್ಕರ, ವಜ್ರದೇಹಾಯ ಬಲಿಷ್ಠವಾದ ದೇಹವನ್ನು ಹೊಂದೋದಕ್ಕೋಸ್ಕರ, ಸರ್ವ ಸಂಪತ್ಕರಾಯಿತ ಎಲ್ಲ ರೀತಿಯಾದ ಸಂಪತ್ತನ್ನು ಅಂದರೆ ಲೌಕಿಕವಾದ ಭೋಗಭಾಗ್ಯ, ವಿದ್ಯಾ ಸಂಪತ್ತು, ಜ್ಞಾನ ಸಂಪತ್ತು, ವೈರಾಗ್ಯ ಸಂಪತ್ತು, ಅನೇಕ ರೀತಿಯಾದ ಈ ಸಂಪತ್ತುಗಳನ್ನು ಪಡೆಯೋದಕ್ಕೋಸ್ಕರವಾಗಿ, ಸರ್ವಾರಿಷ್ಟ ವಿನಾಶಾಯ ಯಾವುದೇ ಕೆಡಕಿದ್ರು ಅದಷ್ಟು ಕಳಚಿ ಹೋಗಿ ಶುಭೋದಯ ಆಗೋದಕ್ಕೋಸ್ಕರವಾಗಿ ನಿಂಬಕಂ ದಲ ಭಕ್ಷಣಂ, ಈ ನಿಂಬಕ ದಲ ಭಕ್ಷಣ ಅಂತಹ ಕಾರ್ಯವನ್ನು ನಮ್ಮ ಇಡೀ ಜೀವನ ಸಂವತ್ಸರ ಪೂರ್ತಿ ನಾವು ಸಾಧಿಸ್ಕೋಬೇಕಾಗಿದೆ. ಅದರ ಸ್ಮರಣೆಯ ರೂಪದಲ್ಲಿ ಆರಂಭದ ದಿನ ನಿಂಬಕ ದಲ ಭಕ್ಷಣ, ಅನಂತರದಲ್ಲಿ ಪಂಚಾಂಗ ಶ್ರವಣ, ಕಾಲಘಟ್ಟಗಳ ಒಂದೊಂದು ಹಂತ ಹೇಗೆ ಸಾಗುತ್ತೆ ಎಂಬ ಬಗ್ಗೆ ಒಂದು ಪರಿಚಯವನ್ನು ದೈವಜ್ಞರಿಂದ ಪಡೆದು ಇಡೀ ಸಂವತ್ಸರವನ್ನು ನಾನು ಹೇಗೆ ಬಳಸ್ಕೋಬೇಕು ಅನ್ನೋ ಬಗ್ಗೆ ಒಂದು ಪರಿಪೂರ್ಣವಾದಂತಹ ಲೆಕ್ಕಾಚಾರವನ್ನು ಹಾಕ್ಕೊಳ್ಳೋದಕ್ಕೋಸ್ಕರವಾಗಿ, ಯೋಜನೆಯನ್ನು ರೂಪಿಸಿಕೊಳ್ಳೋದಕ್ಕೋಸ್ಕರವಾಗಿ ಆ ಪಂಚಾಂಗ ಶ್ರವಣ, ಕಾಲಪುರುಷನ ಸ್ಮರಣೆ, ನಾನು ಇವತ್ತು ಎಲ್ಲಿದ್ದೇನೆ, ದೇಶದ ಸ್ಮರಣೆ, ಇವತ್ತು ಅಂದರೆ ಏನು, ಕಾಲದ ಸ್ಮರಣೆ, ಕಾಲ ದೇಶಗಳ ಸ್ಮರಣೆಯನ್ನು ಇಟ್ಕೊಂಡು ಇಲ್ಲಿದ್ದೇನೆ, ಹೀಗಿದ್ದೇನೆ, ಇಂದು
ಆದರೆ ಮುಂದೆ ಹೀಗೆ ಸಾಗಬೇಕಾಗಿದೆ. ಅದಕ್ಕೆ ಯೋಗಭೋಗಮಯವಾದಂತಹ ಸಾಧನೆಗಳಿಗೆ ಕಾಲಪುರುಷನ ಅವಯವಗಳು, ತಿಥಿವಾರ ನಕ್ಷತ್ರ, ಯೋಗಕರಣಗಳು ಹೇಗೆ ಸಹಕರಿಸ್ತಾ ಇವೆ ಎಂಬುದನ್ನು ಅರ್ಥ ಮಾಡಿಕೊಂಡು ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಗಾಳಿ ಬಂದಾಗ ತೂರಿಕೋ ಎಂಬ ಮಾತಿನಂತೆ ಉತ್ಕೃಷ್ಟವಾದ ಕಾಲಘಟ್ಟಗಳು ಬಂದಾಗ ನಾನು ಯಾವ್ಯಾವ ರೀತಿಯಾದಂಥ ಉತ್ತಮವಾದಂತಹ ಸಾಧನೆಗಳನ್ನು ಮಾಡಿಕೊಂಡು ಜೀವನವನ್ನು ಧನ್ಯವಾಗಿ ಮಾಡಿಕೊಳ್ಳಿ ಎಂಬುದಾಗಿ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಕಾಲಪುರುಷನ ಅವಯವಗಳಾದಂಥ ತಿಥಿವಾರ ನಕ್ಷತ್ರ, ಯೋಗಕರಣಗಳನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಪಂಚಾಂಗ ಶ್ರವಣ, ಅದರ ಜೊತೆಗೆ ನಮ್ಮ ಜೀವನವನ್ನು ಆರಂಭ ಮಾಡುವಂಥದ್ದು. ಜೀವನದಲ್ಲಿ ಸಂಪತ್ತು ಸೇರಿರ್ಬೋದು, ಮಧ್ಯಮವಾಗಿರ್ಬೋದು, ಇಲ್ಲದೇ ಇರ್ಬೋದು, ಹೇಗಿದ್ದರೂ ಸಹ ಜೀವನದ ಪ್ರತಿ ಹೆಜ್ಜೆಯನ್ನೂ ಸಹ ಸಾರ್ಥಕವಾಗಿ ಮಾಡಿಕೊಳ್ಬೇಕಾದ ಜವಾಬ್ದಾರಿ ಇದೆ. ಮಾನವರು ನಾವು ವಿವೇಕವಂತರಾಗಿರಬೇಕು, ಕರ್ತವ್ಯ. ವಿವೇಕ ಅಂದರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ತಿಳುವಳಿಕೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋ ತಿಳುವಳಿಕೆಯ ಜೊತೆಗೆ ನಮ್ಮಲ್ಲೊಂದು ಪ್ರವೃತ್ತಿ ಇರಬೇಕು. ಸರಿಯಾದದ್ದನ್ನು ಬೆಳೆಸ್ಕೋಬೇಕು, ತಪ್ಪಾದದ್ದನ್ನು ಕಳಚ್ಕೋಬೇಕು. ಇಷ್ಟರೊಳಗಡೆ ಯಾವುದಾದ್ರು ತಪ್ಪಾಗ್ಬಿಟ್ಟಿದ್ರೆ ಆ ದೋಷಗಳನ್ನು ಕಳಚ್ಕೊಳ್ಳೋದಕ್ಕೆ ಬೇಕಾಗುವಂಥ ಪ್ರವೃತ್ತಿ ಇರಬೇಕು. ಹಾಗೆ ಜೀವನವನ್ನು ಬೆಳೆಸ್ಕೊಳ್ತಾ ಹೋದರೆ ಸಂವತ್ಸರವು ನಮ್ಮ ಜೀವನದಲ್ಲಿ ಋಷಿ ಋಣವನ್ನು ಕಳೆಯೋದಕ್ಕೆ, ದೇವ ಋಣವನ್ನು ಕಳೆಯೋದಕ್ಕೆ, ಪಿತೃ ಋಣವನ್ನು ಕಳೆಯೋದಕ್ಕೆ ಸಾಧನವಾಗಿ ಆಗಿಬಿಡುತ್ತೆ. ಆ ಋಣಗಳನ್ನೆಲ್ಲ ಕಳೆದು ಕೊನೆಯಲ್ಲಿ ಋಣಹೀನನಾಗಿ ಒಳಗೆ ಬೆಳಗ್ತಾ ಇರುವಂತಹ ತತ್ವದಲ್ಲಿ ಒಂದುಗೂಡೋದಕ್ಕೆ ಅನುಕೂಲಕರವಾದಂತಹ ಒಂದು ಶ್ರೇಷ್ಠವಾದಂತಹ ಹಬ್ಬ ಪರ್ವ ಯುಗಾದಿ. ಪರ್ವ ಅನ್ನೋ ಪದವೇ ಕನ್ನಡದಲ್ಲಿ ಹಬ್ಬ ಎಂಬುದಾಗಿದೆ. ಪರ್ವ ಒಂದೊಂದು ಘಟ್ಟವನ್ನು ಜ್ಞಾಪಿಸುತ್ತೆ. ಬೆಳವಣಿಗೆಯಲ್ಲಿ, ಕಬ್ಬಿನಲ್ಲಿ ಒಂದೊಂದು ಗಂಟಿರೋದು ಉಂಟು, ಅದು ಒಂದೊಂದು ಪರ್ವ. ಮಹಾಭಾರತದಲ್ಲಿ ಒಂದು ಘಟ್ಟ ದಾಟಿ ಇನ್ನೊಂದು ಘಟ್ಟಕ್ಕೆ ಹೋಗುವಾಗ ಅಲ್ಲೊಂದು ಪರ್ವ ಎಂಬುದಾಗಿರುತ್ತೆ. ಆ ಒಂದೊಂದು ಪರ್ವವು ಕೊನೆಯಲ್ಲಿ ಒಂದು ಕಡೆಯಲ್ಲಿ ಹೋಗಿ ಮಂಗಳವನ್ನು ಹೊಂದುತ್ತೆ. ಅದೇ ರೀತಿಯಲ್ಲಿ ಕಾಲಘಟ್ಟದಲ್ಲಿ, ಸಂವತ್ಸರ ಚಕ್ರದಲ್ಲಿ ಹುಟ್ಟುವಂತಹ ಅನೇಕ ಪರ್ವಗಳುಂಟು. ಒಂದೊಂದೂ ಸಹ ಜೀವನವನ್ನು ಯೋಗಭೋಗಮಯವಾದ ಜೀವನವನ್ನಾಗಿ ಮಾಡಿ ಇಂದ್ರಿಯ ಕಲ್ಯಾಣವನ್ನು, ಆತ್ಮಕಲ್ಯಾಣವನ್ನು ಎರಡನ್ನೂ ಸಾಧಿಸೋದಕ್ಕೆ ಸಹಕಾರ ಕೊಡುತ್ತೆ. ಅಂತಹ ಪರ್ವಗಳ ಸಾಲಿನಲ್ಲಿ ಪ್ರಥಮ ಪರ್ವ ಯುಗಾದಿ ಪರ್ವ. ಅಂತಹ ಯುಗಾದಿ ಪರ್ವವು ನಮ್ಮೆಲ್ಲರಿಗೂ ಜೀವನದಲ್ಲಿ ಯೋಗಭೋಗಗಳನ್ನು ಒದಗಿಸಿಕೊಡಲಿ ಎಂಬುದಾಗಿ ಸ್ಮರಣೆ ಮಾಡಿಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಹಾರ್ದವಾದ ನಮನಗಳನ್ನು ಸಲ್ಲಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.